ತಲುಪ್ಯದ ತಲುಪ್ಯಾದ್ರಿಪ್ಪ. ಒಬ್ಬ ಶ್ರೇಷ್ಠ ಸಂತ ಕಬೀರ ತನ್ನ ವಚನ ರೂಪದೊಳಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಿ ಸರ? ಸಂಗ ಕರೋ ಅಶರಾಪ್ ಕಿ ಪ್ಯಾರ ಬಡ್ತೆ ಬಡ್ತೆ ಹಿ ಬಡ್ ಜಾಯೇಗಾ. ಹೌದಾ? ನಾ ಈ ಕಡೆ ಮಾತಾಡ್ತೀನಿ, ಅವ್ರು ಆ ಕಡೆ ಮಾತಾಡ್ತಾರೆ. ಮತ್ತೇನದ ಹೇಳೋನ್ರಿ. संग करो अशराफ की प्यार बढ़ते बढ़ते ही बढ़ जाएगा. संग ना करो चिल्लर की फल छोड़कर पत्थर खावे. ಹೌದೌದು. ಇಷ್ಟ ಶುದ್ಧ ಮಾತಿನೊಳಗ ಕಬೀರದಾಸರು ಹೇಳ್ತಾರ. ಹೌದು. ನೀ ಸಂಘ ಮಾಡಬೇಕು ಅತ್ತಿದಿ ಅಂದ್ರ ಹೌದು. ನೀ ಎಂತವ್ರ ಸಂಘ ಮಾಡಬೇಕು ಅತ್ತದೇನು? ಎಂತ ಸಂಗ್ರಿಪ್ಪ? ಒಳ್ಳೆಯವರ ಸಂಘ. ಹೌದು. ಹೇಳ್ತಾರ ಅವರು, ಸಂಘ ನಾ ಕರೋ ಚಿಲ್ಲರ್ ಕಿ ಫಲ್ छोड़कर ಪತ್ಥರ ಖಾವೆ. ಹೌದಾ? ಸಂಘ ಕರೋ ಶರಾಪ್ ಕಿ. ನೀ ಸಂಘ ಎಂತವ್ರದ್ದು ಮಾಡ್ಬೇಕಂದ್ರೆ ದೊಡ್ಡವ್ರದ್ದು ಮಾಡ್ಬೇಕು, ಬಲ್ಲವ್ರ ಸಂಘ ನೀ ಮಾಡ್ಬೇಕು. ಮಾಡ್ಬೇಕ್ರಿಪ್ಪ. ಒಂದು ವೇಳೆ ನೀ ಬಲ್ಲವ್ರ ಸಂಘ ಮಾಡಿದೆ ಅಂದ್ರ ಹಾ, ಯಾರಿಗೆ ಹೇಳ್ಯಾರ ಇದು? ಯಾರಿಗತ್ರಿ? ಮನುಷ್ಯ ಕುಲಕ್ಕೆ ಕುರಿತು ಹೇಳ್ಯಾರಿ ಕಬೀರದಾಸ. ಬರೀ ಹಾಡವನಿಗೆ ಇಷ್ಟೇ ಹೇಳಿಲ್ಲ, ಕೇಳವನಿಗೆ ಇಷ್ಟೇ ಹೇಳಿಲ್ಲ. ಹೌದೌದು. ಮನುಷ್ಯನ ಧರ್ಮಕ್ಕೆ ಹೇಳ್ಯಾರ ಅವ್ರು. ಹಾ, ನೀ ಸಂಘ ಜೀವನದೊಳಗೆ ಒಳ್ಳೆಯವ್ರದ ಮಾಡಿದೆ ಅಂದ್ರೆ ನೀ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಿ ಮುಟ್ತಿ. ಹೌದಿಪ್ಪ. ಒಂದು ವೇಳೆ ಒಳ್ಳೆಯವರ ಸಂಘ ಬಿಟ್ಟು ಕೆಟ್ಟವ್ರ ಸಂಘ ಮಾಡಿದೆ ಅಂದ್ರೆ ತಮ್ಮ ನಿನ್ನ ಪರಿಸ್ಥಿತಿ ಏನಾಗ್ತದ ಅಂದ್ರ ಫಲ್ ಛೋಡ್ಕರ್ ಪತ್ತರ ಖಾವೆ. ಹೌದು. ಒಂದು ಶೇಬು ಹಣ್ಣು ತಿನ್ರಿ, ಹಾ, ಒಂದು ಮುಂಜಾಳೆದ ಶೇಬು ಹಣ್ಣು ತಿನ್ರಿ, ಇಷ್ಟು ಅಮೃತ ಹತ್ತದಲ್ಲದು. ಹೌದು. ಒಂದು ಶೇಬು ಹಣ್ಣು ಎಷ್ಟು ಅಮೃತದ ಸಮಾನ ಹತ್ತದ. ಅದನ್ನು ತಿಂದೆ ಅಂದ್ರ ನಿನ್ನ ನಾಲಿಗೆಗೂ ರುಚಿ. ರುಚಿ ಹೌದಿಲ್ರಿ? ನಾಲಿಗೆಗೂ ರುಚಿ ಹತ್ತದ. ಹಾ, ಆದ್ರೆ ನಿನ್ನ ನಾಲಿಗೆಗೆ ರುಚಿ ಅಷ್ಟೇ ಇಲ್ಲ, ನಿನ್ನ ಆರೋಗ್ಯದೊಳಗೆ ಅಮೃತ ಅಂದ್ರೆ ಪುಷ್ಟಿ ತಯಾರು ಮಾಡ್ತದ. ಹೌದು. ಇಂಥ ತಾಕತ್ ಎದರ ಬಲ್ಯದ? ಹಾ, ಒಂದು ಹಣ್ಣಿನೊಳಗದ. ಐತ್ರಿಪ್ಪ, ಐತಿ. ಅವರೇ ಹೇಳ್ತಾರ, ಫಲ್ ಛೋಡ್ಕರ್. ನೀ ಒಂದು ವೇಳೆ ಒಳ್ಳೆಯವ್ರ ಸಂಘ ಬಿಟ್ಟು ಕೆಟ್ಟವ್ರ ಸಂಘ ಮಾಡಿದೆ ಅಂದ್ರ ಆ ಶೇಬು ಹಣ್ಣು ತಿನ್ನೋದು ಬಿಟ್ಟು ಒಂದು ಗಟ್ಟಿನ ಕಲ್ಲು ತಿಂದಂಗ ಆಗ್ತದ ತಮ್ಮ. ಹಾ ಹಾ, ಕಲ್ಲು ತಿಂದ ಹಲ್ಲು ಮುರ್ಕೊಂಡು ಹೋಗೋದು. ಹೌದಿಲ್ಲ? ಹೌದು. ಅಲ್ಲೇ ಅದು ನೋಡ್ರಿ ಅದರ ಅರ್ಥ. ಹಾ, ಇದು ಕಬೀರದಾಸರು ಹೇಳ್ದಾರ್ರಿ. ಹೌದು. ಆದ್ರೆ ನಮ್ಮ ಕನ್ನಡ ನಾಡಿನ ತತ್ವಜ್ಞಾನಿಯಾಗಿರುವಂತ ಸರ್ವಜ್ಞ ಮೂರ್ತಿಗಳು ಹೆಂಗೆ ಹೇಳ್ತಾರ? ಹ್ಯಾಂಗ ಹೇಳಿದ್ರಿಪ್ಪ ಇವರು? ಸಾರ ಸಜ್ಜನರ ಸಂಗು ಹೆಜ್ಜೇನು ಸವಿದಂತೆ, ಸವಿದಂತೆ ದುರಳ ದುರ್ಜನರ ಸಂಘವದು. ಹೌದು. ಬಚ್ಚಲೊಳಗಿನ ರೊಜ್ಜಿನಂತೆ ಸರ್ವಜ್ಞ. ಹೌದು ಹೌದು. ಪಿಂಟು ಮಾಸ್ತಾರ, ಥಂಡಗಾಬೇಡ, ಯಾಕಂದ್ರೆ ನೀ ಥಂಡಗಾಗಿದ್ದು ನಿನಗೆ ಒಪ್ಪಂಗಿಲ್ಲ. ಹೌದು. ಹಾ, ಹೊಡೆ ಎತ್ತ ಹಂಗೆ ಯಾವತ್ತು ಹೊಡಿಲಿಲ್ಲ ನಡೀತದ. ಹೌದು. ಆದ್ರೆ ಹಂಗೆ ತಲೆ ಹಾಕೋತಾರ ಇರಬೇಕು. ಹೌದೌದು. ಹಾ, ಕಂಬ ಮುರ್ದಾವತಿ, ಕೋಡ್ ಮುರ್ದಾವತಿದ್ರು. ಇಲ್ಲ, ಕೋಡ್ ಇನ್ನು ಹೊಸದದು ಕುದುರಿ. ಹೆಂಗ ಹೇಳ್ತಾರ ಇಲ್ಲಿ? ನಾವೊಬ್ಬ ಕಲೀಲಾರ್ದವನ ಬಾಯಾಗ ವಚನ ನೋಡು. ನೀ ಒಬ್ಬ ಡಿಗ್ರಿ ಮುಗಿಸ್ದವ, ನಿನ್ನ ಬಾಯಾಗ. ಇಲ್ಲಿ ಕಬೀರದಾಸರು ಏನ್ ಹೇಳ್ತಾರ? ಸಂಘ ಕರೋ ಶರಾಬ್ ಕಿ ಪ್ಯಾರ ಬಡ್ತೆ ಬಡ್ತೆ ಹಿ ಬಡ್ ಜಾಯೇಗಾ. ಸಂಘ ನಾ ಕರೋ ಚಿಲ್ಲರ್ ಕಿ ಫಲ್ ಛೋಡ್ಕರ್ ಪತ್ತರ ಖಾವೆ ಅಂತೇಳಿ ಕಬೀರ್ ಹೇಳ್ತಾನ. ಹೌದು. ಆದ್ರೆ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿ ಏನ್ ಹೇಳ್ತಾನ? ಏನ್ ಹೇಳ್ದಪ್ಪ? ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬತ್ತಲೊಳಗಿನ ರೊಜ್ಜಿನಂತೆ ಸರ್ವಜ್ಞ. ಹಾ ಹಾ, ಇಬ್ಬರದು ಮಾತಿನ ಅರ್ಥ ನೋಡ್ರಿ ನೀವು. ಕಬೀರದಾಸರು ಏನ್ ಹೇಳ್ತಾರ? ಹಣ್ಣು ತಿನ್ನೋದು ಬಿಟ್ಟು ಕಲ್ಲ ಅಂದ್ರೆ ಹಣ್ಣಿಗೆ ಮತ್ತು ಕಲ್ಲಿಗೆ ಹೋಲಿಕೆ ಅವ್ರು ಮಾಡಿದ್ರು. ಹೌದು. ಆದ್ರೆ ನಮ್ಮ ಕನ್ನಡ ನಾಡಿನ ತತ್ವಜ್ಞಾನಿಗಳು ಏನ್ ಹೇಳಿದ್ರು? ಏನ್ ಹೇಳಿದ್ರಿಪ್ಪ? ದೊಡ್ಡವರು ಸಂಘ ಮಾಡಿದೆ ಅಂದ್ರ ಜೇನು ತುಪ್ಪ ತಿಂದಂಗ. ಹೌದು. ನಿಮ್ ಕಡೆ ಜೇನ್ ಅಂತೀರಿ, ಏನಂತೀರಿ ಅವಕ್ಕ? ಜೇನ್ ಅಂತಿರಲ್ಲ. ಜೇನು ಬಿಡಿಸಿದೇವಂದ್ರ, ಹೌದು, ಈಗ ಜೇನು ಬಿಡಿಸ ಮಂದಿನೂ ಕಡಿಮೆ ಆಗ್ಯದ. ಹೊಲದಾಗ ಹೋಗಿ ಜೇನು ಬಿಡಿಸಿದೇವ, ಜೇನು ಹೆಂಗ್ ತಿತ್ತೇವ್ರಿ? ಏನ ರೊಟ್ಯಾಗ ಕಲಸ್ಕೊಂತಿತ್ತೇನ್ರಿ ಅದು? ಇಲ್ಲ, ಜೇನು ತಿನ್ನೋದು ಹೆಂಗ? ಅಂಗೈಯಾಗಿ ಇಟ್ಕೊಂಡು, ಹೌದು, ನಾಲಿಗೆಲಿ ನೆಕ್ಕಿ ಅಂದ್ರ ಅಷ್ಟೊಂದು ಸಿಹಿ ಇರ್ತದ, ಅದರಲ್ಲಿ ಅಷ್ಟೊಂದು ರುಚಿ ತುಂಬಿರ್ತದ. ಹೌದು. ಹಂಗ ಒಳ್ಳೆಯವ್ರ ಗೆಳತಾನ ಇಷ್ಟೇ ರುಚಿ ಇರ್ತದ ನೋಡ್ರಿ. ಎದರಷ್ಟು? ಜೇನು ತುಪ್ಪ ತಿಂದಷ್ಟು ಒಳ್ಳೆಯವ್ರ ಗೆಳತಾನ ಅಷ್ಟು ರುಚಿ ಇರ್ತದ. ಅದನ್ನು ಬಿಟ್ಟು ಕೆಟ್ಟವ್ರ ಸಂಘ ಮಾಡಿದಿ ಅಂದ್ರ ಏನ್ ಹೇಳ್ತಾರೆ ಸರ್ವಜ್ಞರು? ಏನ್ ಹೇಳಿದ್ರು? ಬಚ್ಚಲೊಳಗಿನ ರೊಜ್ಜಿನಂತೆ ಸರ್ವಜ್ಞ. ಹೌದು. ಬಚ್ಚಲೊಳಗೆ ಏನೇನ್ ಇರ್ತದಂದಿರಿ?
ರೋಜ ಆ ರೋಜ್ ಎದರದಿಂದ ಆಗಿರ್ತದತ್ತೀರಿ ಹಾ ಆ ನೀರಿ ಮೈ ಜಳಕ ಹೌದು ಆ ಜಳಕದ ಜೋಡಿ ಏನೇನು ಅದರ ಅಷ್ಟೊಂದು ಹೊಲಸು ತಿಂದಂಗ ಆಗ್ತತ್ತ ಕವಿಗಳು ಹೇಳ್ತಾರೆ. ಪ್ರಕಾಶ್ ಹೇಳು ಮಾತಾಡ್ರಿ ಮತ್ತೆ ನೀವು ತಪ್ಪು ತಿಳ್ಕೊಂಡಿರಿ. ಹೌದೌದು ಮತ್ತೆ ಮುಂದೆ ಯೂಟ್ಯೂಬ್ನು ಚಾಲು ಅದಾವ. ಹಾ ಹಾ ಅದಕ್ಕೆ ಇನ್ನು ಇವತ್ತು ಹೆಂಗ ಆಗ್ಯದತ್ತೆ ಕೇಳಿದ್ರ ಹೆಂಗಾಗ್ಯದ್ರಿಪ್ಪ? ಒಳ್ಳೆ ಸಂಘಗಳು ಕೂಡ ಖರೆ. ಹೌದು ಹಾ ಅರ್ಥ ಮಾಡ್ಕೋತೀರಿ. ಹಾ ಅದಕ್ಕೆ ಇನ್ನ ನಾಮ ಮತ್ತು ನೇಮ ಫೈನಲ್ ಮಾಡಿ ಹೌದು ಗುರು ಉಪದೇಶ ಮತ್ತು ಗುರು ಮಂತ್ರ. ಹೌದು ನಾವು ತುಸು ಜನ ಇದ್ದರು ನಮ್ಮ ಸೇವೆ ಮಾಡೋ ನಮ್ಮ ಡ್ಯೂಟಿ ನಾವು ಮಾಡ್ತೇವೆ. ಎಷ್ಟು ಮೈ ಮೇಲೆ ತಗೊಂಡು ಹೇಳ್ಬೇಕು ಅಟ್ಟೆ ಹೇಳ್ತೀನಿ, ನಾ ಏನು ನಾರಾಜಾಗಿ ಹೇಳಂಗಿಲ್ಲ. ಹೌದೌದು ನಾಮ ಮತ್ತು ನೇಮ ನೇಮ ಇಲ್ಲಿ ಕವಿಗಳೊಂದು ಮಾತು ಹೇಳ್ತಾರ. ಏನ್ ಹೇಳಿದ್ರಿಪ್ಪ? ಏನ್ ಹೇಳ್ತಾರ ಅವರು? ಹಾ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆಯುವಾಗ. ಹೌದು ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆಯುವಾಗ ಹಾ ಕೃಷ್ಣ ಕೃಷ್ಣ ಕೃಷ್ಣವೆಂಬ ನಾಮವೇ ಕಾಯಿತು. ಹೌದು ಕರಿಮಸುಣಿಗೆ ಸಿಕ್ಕು ಮೊರೆ ಇಡುತ್ತಿರುವಾಗ. ಹಾ ಕರಿಮಸುಳಿಗೆ ಸಿಕ್ಕು ಮೊರೆ ಇಡುತ್ತಿರುವಾಗ ಆದಿ ಮೂಲವೆಂಬ ನಾಮವೇ ಕಾಯಿತು. ಹೌದಾ ನೇಮ ಕಾಯಿಲಿಲ್ಲ, ಹಾ ನಾಮ ಕಾಯಿತು. ವಿಚಾರ ಮಾಡ್ರಿ. ಹೌದು ಒಂದು ದೊಡ್ಡದಾಗಿರುವಂತ ಆನಿ ಹೌದು ಸಮುದ್ರಕ್ಕೆ ನೀರು ಕುಡಿಯಕ್ಕೆ ಹೋಯ್ತು. ಹಾ ಆ ನೀರು ಕುಡಿಯೋ ಸಮಯದೊಳಗ ಸಮುದ್ರದೊಳಗ ಮೊಸಳಿ ಇತ್ತು. ಹೌದು ಆ ಮೊಸಳಿ ಬಂದು ಆನಿ ಕಾಲಿಗೆ ಹಿಡಿತು. ಹಾ ಹಾ ಮೊಸಳಿಯಲ್ಲಿ ಇಂಥ ತಾಕತ್ತದ. ಹೌದು ಮೊಸಳಿ ಅಂತಿರೋ ಮಗರ್ ಹತ್ತಿರ ಕಡೆ ಹಾ ಮೊಸಳಿ. ಆ ಮೊಸಳಿ ಬಂದು ಆನಿ ಕಾಲಿಗೆ ಹಿಡಿತು. ಹಾ ಹಾ ಮೊಸಳಿಯಲ್ಲಿ ಇಂಥ ಸಾಮರ್ಥ್ಯ ಇರ್ತದ. ಎಂತ? ನೀರಾಗ ಕೂತು ಕಾಲು ಹಿಡಿತಂದ್ರ ಬೆಕ್ಕಾದಂತ ಪ್ರಾಣಿ ಇರ್ಲಿ ಅದಕ್ಕೆ ಬಲಿ ತಗೊಂಡ್ ಬಿಡ್ತದ. ಹೌದು ಅಷ್ಟೊಂದು ಸಾಮರ್ಥ್ಯ ಇರ್ತದ. ಆನಿ ಹೋಗಿ ನೀರು ಕುಡಿಯೋತ್ನ್ಯಾಗ ಹಾ ಮೊಸಳಿ ಬಂದು ಕಾಲಿಗೆ ಹಿಡಿತು. ಹಾ ಹಾ ಇಲ್ಲಿ ಕವಿ ಏನ್ ಹೇಳ್ತಾನ? ಆನಿ ಅಲ್ಲಿಲ್ಲ, ಅವ ಸಂಸ್ಕೃತದೊಳಗೆ ಏನ್ ಹೇಳ್ದ? ಏನ್ ಹೇಳ್ದ? ಕರಿ ಮೊಸಳಿಗೆ ಸಿಕ್ಕು ಮೊರೆ ಇಡುತ್ತಿರುವಾಗ. ಕರಿ ಅಂದ್ರ ಆನಿ. ಹೌದು ಆನಿ ಹೋಗಿ ನೀರು ಕುಡಿಯೋತ್ನ್ಯಾಗ ಮೊಸಳಿ ಬಂದ ಕಾಲು ಹಿಡಿತು. ಪಿಂಟು ಮಾಸ್ತಾರ ಹೌದು ಏನರೇ ನೇಮದಿಂದ ಬಿಡಿಸ್ಕೋಬೇಕಾಗಿತ್ತು. ಆನಿ ಹಾ ಆದಿ ಮೂಲವೆಂಬ ನಾಮ ಕಾಯ್ತದಕ್. ಹೌದು ಇಲ್ಲೇನ್ ಹೇಳ್ತಾರ? ಹಾ ಬಾಲೆಯ ಸಭೆಯಲ್ಲಿ ಸೀರೆಯ ಸೆಳೆಯುವಾಗ ಸೆಳೆಯುವಾಗ ಕೃಷ್ಣ ಕೃಷ್ಣ ಕೃಷ್ಣವೆಂಬ ನಾಮವೇ ಕಾಯಿತು. ಹೌದು ತುಂಬಿದ ಸಭೆ ಒಳಗ ಹಾ ತುಂಬಿದ ಸಭೆ ಒಳಗ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಬತ್ಲೆ ಮಾಡ್ಲಕತ್ತ ದುಷ್ಟ ದುಶ್ಯಾಸನ ದ್ರೌಪದಿ ದೇವಿಗೆ. ಹೌದು ದ್ರೌಪದಿ ದೇವಿ ಎಲ್ಲರಿಗೂ ಕೂಗುತ್ತಾಳ, ನನ್ನ ಬಂಧು ಬಳಗ ಇಷ್ಟೆಲ್ಲ ಇದ್ದಿರಲ್ಲ, ಹಾ ಇಲ್ಲೇ ಇಷ್ಟೆಲ್ಲ ಮಾನ್ ರತಿ ಮಾರತಿಗಳ ಕೂಡಿರಿ, ನನಗೆ ಯಾರಾದ್ರೂ ಬಂದು ಕಾಪಾಡ್ರಿ, ಈ ದುಷ್ಟ ನನ್ನ ಬತ್ಲೆ ಮಾಡ್ಲಕತ್ತ, ನನ್ನ ಮಾನ ಹಾನಿ ಮಾಡ್ತಾನೆ ಅಂತೇಳಿ ಎಲ್ಲರಿಗೂ ಒಂದು ಕೈದಿಂದ ಶರಿಗೆ ಹಿಡಿತಿದ್ಳು, ಒಂದು ಕೈದಿಂದ ಎಲ್ಲರಿಗೂ ಕೂಗ್ತಿದಳಲ್ಲ. ಹೌದಾ ಕೂಗ್ತಿಳಲ್ರಿ? ಹಾ ಕೂಗ್ತಿಳಿಲ್ಲ. ಹೌದು ನೇಮದ ಪ್ರಕಾರ ಶೀರಿ ನನ್ನ ಮಾನ ಹೋಗ್ತೇಳಿ, ನನ್ನ ಮಾನ ಕಾಪಾಡ್ಕೋಬೇಕಂತೇಳಿ ಒಂದು ಕೈದಿಂದ ಶೀರಿ ಹಿಡಿತಿದ್ಳು, ಒಂದು ಕೈದಿಂದ ಎಲ್ಲರಿಗೂ ಕರಿತಿದ್ಳು, ನನಗೆ ಯಾರಾದ್ರೂ ಕಾಪಾಡ್ರಿ ಕಾಪಾಡ್ರಿ ನನ್ನ. ತುಂಬಿದ ಸಭೆ ಒಳಗ ಶೀರಿ ಕಳಿತಿದ್ರಿ. ಹಾ ಇದು ಸಾಮಾನ್ಯ ಮಾತಲ್ಲ, ಹೇಳಕ್ ಸರಳ. ಹೌದು ಆದ್ರೆ ಹೆಂಗ ಆಗಿರ್ಬೇಡ ತಾಯಿಗೆ. ಹಾ ಹಾ ಮಾನ್ ಪತಿವರ್ತ ತಾಯಿಗೆ ದುಷ್ಟ ದುಶ್ಯಾಸನ ಹಾ ಬತ್ಲೆ ಮಾಡ್ಲಿಕ್ ಪ್ರಯತ್ನ ಮಾಡಿದ. ಹೌದು ಎಲ್ಲರಿಗೂ ಕೂಗಿ ಕರೆದಲ್, ನನಗೆ ಯಾರಾದ್ರೂ ಕಾಪಾಡ್ರಿ ಅಂದ್ರೆ ಬಂಧು ಬಳಗ ಯಾರು ಕಾಪಾಡ್ಲಿಲ್ಲ. ಯಾಕ? ಬಂಧನದೊಳಗಿದ್ರು. ಹಾ 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 ನನಗೆ 5 ಮಂದಿ ಗಂಡಂದಿರು, ನೀವಾದ್ರೂ ನನ್ನ ಕಾಪಾಡ್ರಿ, ದುಷ್ಟನಿಂದ ನನ್ನ ಕಾಪಾಡ್ರಿ ಅಂದ್ರು. ಇವರು ಕೂಡ ಸೋತಿದ್ರು, ತೆಳಗ್ ತಲೆ ಹಾಕಿ ಕೂತ್ರು. ಹಾ ಹಾ ಸಾಮಾನ್ಯರಿದ್ರೇನು? ಹಾ ಹಾ ಭೀಮ ಭೂಮಿ ತೂಕದ ಗದ ಹೊರತಿದ್ದ ಅಂತ ಸಾಮರ್ಥ್ಯ ಇತ್ತು. ಅರ್ಜುನ 3 ಲೋಕದ ಗಂಡಿದ್ದ. ಧನುರ್ವಿದ್ಯದೊಳಗ ಅರ್ಜುನನಂತ ಸೂರ್ವಾನ್ರಿ ಯಾರು ಇದ್ದಿತ್ತಿಲ್ಲ. ಇದ್ದಿದ್ಲಪ್ಪ ಇದ್ದಿತ್ಲ. ಆದ್ರೆ ತೆಳಗ್ ತಲೆ ಹಾಕಿ ಕೂತ. ಹಾ ಧರ್ಮರಾಜ ವಿಧಿಷ್ಠರ ಹೆಸರ ಹೌದು ಅಷ್ಟೊಂದು ಸಾಮರ್ಥ್ಯ ಇತ್ತು. ಧರ್ಮಕ್ಕೆ ಜಯ ಅಂತೇಳಿ ನಡೀತಿದ್ದ. ಅವನ ಕೈದಿಂದ ಆಗಲಿಲ್ಲ, ನಕುಲ ಸಹದೇವರಿಂದ ಆಗಲಿಲ್ಲ. ಹೌದು ಎಲ್ಲರೂ ತೆಳಗ ತಲೆ ಹಾಕಿ ಕೂತ್ರು. ಹಾ ಅವಾಗ ದ್ರೌಪದಿ ಹೇಳ್ತಾಳ, ನಮ್ಮ ಗುರುವರಿಯರು ಕೂತಿರಿ, ಪಿತಾಮಹ ಭೀಷ್ಮ, ದ್ರೋಣಾಚಾರ್ಯ, ಕೃಪಾಚಾರ್ಯ, ವಿದುರ, ಹೌದು ನೀವೆಲ್ಲ ಕೂತಿರಲ್ಲ, ನನ್ನ ಮಾನ ಹಾನಿ ಮಾಡ್ತಾನೆ ಪುಣ್ಯಾತ್ಮ ಈ ಪಾಪಿ, ನನಗೆ ಬತ್ಲೆ ಮಾಡ್ತಾನೆ, ನೀವರೇ ಕಾಪಾಡ್ರಿ ಅಂತ ಹೇಳಿ ಒಂದು ಕೈಯಿಂದ ಶರಿಗೆ ಹಿಡಿದು
ಹಾ, ಒಂದು ಹಾ. ಸೌನ್ ಗೋಳೋ ತಳ್ತಿದ್ದಳಲ್ಲ, ಹೌದಿಪ್ಪ ಹೌದು. ಅವಾಗ ನೇಮ್ ಕಾಪಾಡ್ತೇನು? ಹಾ ಹಾ ನೇಮ್ ಕಾಪಾಡ್ತು. ಎಲ್ಲಿ? ಒಂದೇ ಒಂದು ಪದರ ಸೀರೆ ಉಳಿತು. ಹಾ. ಬಂಧು ಬಳಗ ಕಾಪಾಡ್ಲಿಲ್ಲ, ಗಂಡಂದೆರ ಕಾಪಾಡ್ಲಿಲ್ಲ, ರತಿ ಮಹಾರಥಿಗಳ ಪಂಡಿತರು ಕೂಡಿದ್ರೆ ಯಾರು ಕಾಪಾಡ್ಲಿಲ್ಲ. ಬರೇ ಒಂದೇ ಒಂದು ಪದರ ಸೀರೆ ಉಳಿತು. ಹಾ. ಒಂದಿಷ್ಟು ಜಗ್ಗಿ ಬಿಟ್ರೆ ಸಾಕು, ದಿಗಂಬರ ಆಗಿ ಬಿಡ್ತಿದಳು, ಡಿಕ್ಕ ಬತ್ತಲೆ ಆಗಿ ಬಿಡ್ತಿಳು ದ್ರೌಪದಿ ದೇವಿ. ಹೌದು. ಅವಾಗ ವಿಚಾರ ಮಾಡ್ತಾಳ, ಹಾ ಬಂಧುಗಳೆಲ್ಲ ಬಂದುಂಡು ಹೋಗುವರಲ್ಲದೆ ನಿನ್ನ ಬಂಧನ ಕಳಿವರೆ. ಹೌದು. ಎಜುಕೇಟ್ ಮನುಷ್ಯ, ಹಾ ಸಾಲಿ ಕಲ್ತ ಮನುಷ್ಯ ಕೇಳು. ಹೌದಾ? ಪಿಂಟು ಮಾಸ್ತಾರ, ಹೌದಿಪ್ಪ ಹೌದು. ಬಂಧುಗಳೆಲ್ಲ ಬಂದುಂಡು ಹೋಗುವರಲ್ಲದೆ ಹಾ ನಿನ್ನ ಬಂಧನ ಕಳೆಯವ್ರ ಏನು? ಹೌದು. ಯಾರು ಅಲ್ಲ. ಅಲ್ರಿಪ್ಪ. ನನ್ನ ಗಂಡಂದ್ಯಾರು ನನ್ನ ಕಾಪಾಡಂಗಿಲ್ಲ, ಬಂಧು ಬಳಗ ನನ್ನ ಕಾಪಾಡಂಗಿಲ್ಲ. ಹೌದಾ? ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮಾಚಾರ್ಯ, ವಿದುರರು ಯಾರು ನನ್ನ ಕಾಪಾಡಂಗಿಲ್ಲ. ನನಗೆ ಯಾರಾದ್ರೂ ಕಾಪಾಡ್ತಿದ್ರಂದ್ರು ಒಬ್ಬನೇ ಒಬ್ಬ. ಹತ್ ಕೃಷ್ಣ ಎಲ್ಲಿದ್ದ? ದ್ವಾರಕಾದೊಳಗೆ ಪಗಡಿ ಆಡ್ತಿದ್ದ. ಹಾ ಹಾ ರುಕ್ಮಿಣಿ ಜೊತೆ ಪಗಡಿ ಆಡ್ತಿದ್ದ. ರುಕ್ಮಿಣಿ ಕೇಳ್ತಾಳ, ಸ್ವಾಮಿ ಹಾ ನಿನ್ನ ತಂಗಿ ಪರಮ ಭಕ್ತಳು, ಭಕ್ತಳು ಏನು ಘೋಳೋ ತಳ್ಳಕತ್ತಾಳಲ್ಲ, ಹಾ ಘೋಳೋ ತಳ್ಳಕತ್ತಾಳ. ದುಷ್ಟ ನಿನ್ನ ತಂಗಿಗೆ ಬತ್ತಲೆ ಮಾಡ್ಲಕತ್ತಾನ, ಮಾನ ಹಾನಿ ಮಾಡ್ಲಕತ್ತಾನ, ಹೋಗಬಾರ್ದೇನು? ಹೌದು. ಅಲ್ಲಿ ದ್ವಾರಕಾದೊಳಗ ರುಕ್ಮಿಣಿ ಯಾರಿಗೆ ಕೇಳ್ತಾಳ? ತನ್ನ ಗಂಡ ಕೃಷ್ಣ ಕೇಳ್ತಾಳ. ಹೌದಿಪ್ಪ ಅದು. ಕೃಷ್ಣ ಒಂದು ಮಾತು ಹೇಳ್ತಾನ, ಏನಂತ? ನನ್ನ ಕೆಲಸ ಇದ್ರ ನಾ ಈಗಿನ ದೇವಿಗೆ ಹೋಗ್ತೀನಿ, ನನಗೆ ಭಕ್ತವತ್ಸಲ ಅತ್ತಾರ, ಹೌದು. ದೀನ ದಯಾಳು ಅತ್ತ ನನ್ನ ಕರಿತಾರ, ಹಾ ಕರುಣಾಸಾಗರ ಅತ್ತ ಕರಿತಾರ. ಎಲ್ಲಿ ಭಕ್ತಗ ಸಂಕಟದಲ್ಲಿ ನಾ ಹೋಗಿ ಅವತ್ತು ನಾ ಅವ್ರಿಗೆ ಕಾಪಾಡ್ತೀನಿ. ಆದ್ರೆ ಈಗ ನನ್ನ ಕೆಲಸ ಇಲ್ಲ. ಹಾ ಮತ್ತ ಪಗಡಿ ಆಡ್ಲಕತ್ತ. ಯಾವಾಗ ಇವ್ರು ಎಲ್ಲಾರ ಕೈ ಬಿಟ್ರು, ಯಾರೂ ಬಂದು ದ್ರೌಪದಿ ಕಾಪಾಡ್ಲಿಲ್ಲ. ಒಂದೇ ಒಂದು ಪದರ ಸೀರೆ ಉಳಿತು, ಹೌದು. ಅದನ್ನ ಜಗ್ಗಿ ಬಿಟ್ರೆ ಸಾಕು, ದಿಗಂಬರ ಆಗ್ತಿದ್ಳು. ಅವಾಗ ದ್ರೌಪದಿ ವಿಚಾರ ಮಾಡ್ತಾಳೆ, ಇವ್ರು ಯಾರೂ ಕಾಪಾಡೋರಲ್ಲ, ಇದು ಸೀರೆ ನಂದಲ್ಲ, ಶರೀರ ನಂದಲ್ಲ, ನನಗೆ ಯಾರಾದ್ರೂ ಕಾಪಾಡಿದ್ರೆ ಜಗತ್ತಿನೊಳಗೆ ಕೃಷ್ಣ ಪರಮಾತ್ಮ ಕಾಪಾಡ್ತಾನೆ ಅಂತೇಳಿ ಎರಡೂ ಕೈ ಎತ್ತಿ ಯಾವಾಗ ಕೃಷ್ಣ ಕೃಷ್ಣ ಅಂತೇಳಿ ಒದರ್ದಳು. ಯಾವಾಗ ಎರಡೂ ಕೈ ಮ್ಯಾಗ ಎತ್ತದಳು, ಸೀರೆ ಶರಿಗೆ ಯಾವಾಗ ಕೈಯಾಗಿ ಬಿಟ್ಟಳು. ಆಗಿಂದಾಗ ದ್ವಾರಕಾ ಬಿಟ್ಟು ಕೃಷ್ಣ ಬಂದು ಅಕ್ಷಾಂಬರ ಕೊಟ್ಟು ಕಾಪಾಡೋದು. ಏನ್ ನಾಮದಿಂದ ಕಾಪಾಡೋದು, ಏನ್ ನೇಮದಿಂದ ಕಾಪಾಡ? ಪಿಂಟು ಮಾಸ್ತರ ಹೇಳಿ ಮಂಗಳಾರತಿ ಮಾಡು. ಪ್ರತಿನಿತ್ಯ ಮಂದಿಗೆ ಚಾಲೆಂಜ್ ನೀ ಮಾಡ್ತಿದ್ದಿ, ಇವತ್ತು ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ. ಮಾಡ್ರಿ. ಇದು ನಿನ್ನ ನಾಮ ಮತ್ತು ನೇಮ. ಹೌದು. ಇದನ್ನ ಇಲ್ಲಿ ಬಿಡುನ್ರಿ. ಈಗ ಇನ್ನು ಕಮಿಟಿ ಅವರು ಅವ್ರು ಇಟ್ಟವ್ರು ಹಾರೋ ಏನು ಮಕ್ಕೊಂಡವ್ರು ಗೊತ್ತಿಲ್ಲ, ಆದ್ರೂ ನನ್ನ ಕರ್ತವ್ಯ. ಹೌದು. ಅದಾರಿ ಅದಾರಿ. ಇನ್ನು